ಮನೆಯಲ್ಲಿ ತಯಾರಿಸಿದ ಊಟ ತಿಂಡಿ ಬಿಟ್ಟು ಬಾಯಿ ಚಪ್ಪರಿಸಿಕೊಂಡು ಸಿಕ್ಕಾಪಟ್ಟೆ ಫಾಸ್ಟ್ ಫುಡ್ ಸವಿದ ಪರಿಣಾಮ ಯುವತಿಯೊಬ್ಬಳು ಶಿವನ ಪಾದ ಸೇರ್ಕೊಂಡಿದ್ದಾಳೆ. ನಾಲಗೆ ರುಚಿ ಚಪಲಕ್ಕೆ ಉತ್ತರ ಪ್ರದೇಶದ ಅಮ್ರೋಹಾದಲ್ಲಿ 11ನೇ ತರಗತಿಯ ವಿದ್ಯಾರ್ಥಿನಿ ಜೀವ ತೆತ್ತಿದ್ದಾಳೆ. ಆಹಾರ ಅತಿಯಾಗಿ ಫಾಸ್ಟ್ ಫುಡ್ ಸೇವನೆ ಮಾಡಿದ ಪರಿಣಾಮ ಆಕೆಯ ಕರುಳಿಗೆ ಹಾನಿ ಉಂಟಾಗಿ ಜೀರ್ಣಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ಈ ಬಾಲಕಿ ಆಹಾನಾಗೆ ಚಿಕ್ಕ ವಯಸ್ಸಿನಿಂದ ಚೌಮೈನ್, ಪಿಜ್ಜಾ, ಬರ್ಗರ್ನಂತ ಫಾಸ್ಟ್ ಫುಡ್ ಬಹಳ ಇಷ್ಟ ಅಂತೆ. ಮನೆ ಊಟವನ್ನು ತ್ಯಜಿಸಿ ಫಾಸ್ಟ್ ಫುಡ್ ಸೇವಿಸಿದ ಅಭ್ಯಾಸ ಆಕೆಯ ಸಾವಿಗೆ ಕಾರಣ ಎನ್ನಲಾಗಿದ್ದು ಕುಟುಂಬ ಮತ್ತು ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಇನ್ನು ಡಾಕ್ಟರ್ಸ್ ಹೇಳಿದ ಪ್ರಕಾರ ಅತಿಯಾಗಿ ಫಾಸ್ಟ್ ಫುಡ್ ಸೇವನೆ ಮಾಡೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಗೆ, ವಿಶೇಷವಾಗಿ ಮಕ್ಕಳು, ಯುವ ಜನರಿಗೆ ಗಂಭೀರ ಹಾನಿ ಉಂಟಾಗುತ್ತೆ. ಇವತ್ತು ನಡೆದಿರೋ ಘಟನೆಗೆ ಕೂಡ ಇದುವೇ ಕಾರಣ. ಅನಾರೋಗ್ಯಕರ ಆಹಾರ ಪದ್ಧತಿಗಳು ಚಿಕ್ಕ ವಯಸ್ಸಲ್ಲೇ ಮಾರಕ ಪರಿಣಾಮ ಬೀರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಮುಂದಾದ್ರೂ ವಯಸ್ಕರು, ಮಕ್ಕಳು ಹೊರಗಿನ ಆಹಾರ ಸೇವಿಸುವ ಮುನ್ನ 1000 ಬಾರಿ ಯೋಚನೆ ಮಾಡಬೇಕು. ಯಾಕಂದ್ರೆ ಅದು ನಮ್ಮ ದೇಹದ ಮೇಲೇನೆ ದೊಡ್ಡ ಪರಿಣಾಮ ಉಂಟು ಮಾಡಿ ನಿಮ್ಮನ್ನೇ ಸಾವಿನ ಮನೆಗೆ ಪಾರ್ಸಲ್ ಮಾಡಬಹುದು.